ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನ. ವಿಜಯಪುರ ನಗರದ ಗೃಹ ಕಚೇರಿಯಲ್ಲಿ ತಮ್ಮನ್ನ ಭೇಟಿ ಮಾಡಿದ ಪತ್ರಕರ್ತರೊಂದಿಗೆ ಜವಳಿ ಮತ್ತು ಸಕ್ಕರೆ ಕಬ್ಬು ಅಭಿವೃದ್ಧಿ ಹಾಗೂ ಕೃಷಿ ಮಾರುಕಟ್ಟೆಯ ಸಚಿವರಾದ ಶಿವಾನಂದ ಪಾಟೀಲ್ ರವರು ಮಾತನಾಡಿ, ಯತ್ನಾಳ್ ಯಾವಾಗಲೂ ಹಿಟ್ ಅಂಡ್ ರನ್ ಮಾಡುತ್ತಾರೆ. ಈಗಲೂ ನಾನು ರಾಜೀನಾಮೆ ನೀಡಲು ಸಿದ್ಧ. ಖಾಲಿ ಪತ್ರದಲ್ಲಿ ಸಹಿ ಮಾಡಿಕೊಡುತ್ತೇನೆ. ಸವಾಲು ಹಾಕಿರುವ ಯತ್ನಾಳ್ ತಾವು ರಾಜೀನಾಮೆ ನೀಡುತ್ತಾರಾ ಎಂದು ಪ್ರಶ್ನಿಸಿದ್ದಾರೆ. ಅದು ಅವ್ರ ವಿವೇಚನೆ ಬಿಟ್ಟಿದ್ದು. ನನ್ನ ಕೆಲಸ ಏನಿತ್ತು ಅವರು ಸವಾಲು ಹಾಕಿದ್ದು. ವಿಶೇಷವಾಗಿ ಶುಕ್ರವಾರನೂ ಡೆಡ್ಲೈನ್ ಹಾಕಿದ್ದು. ಅದಕ್ಕೆ ನನಗೆ ಅನಿವಾರ್ಯವಾಗಿ ಕೊಡಲೇಬೇಕಾಯ್ತು. ಯಾಕಂತಂದರೆ ಸವಾಲು ಸ್ವೀಕಾರ ಮಾಡದೇ ಇದ್ದರೆ ನಾಳೆ ನಾನು ಸಾರ್ವಜನಿಕವಾಗಿ ಮುಖ ತೋರಿಸ್ತಕ್ಕಂಥ ಸ್ಥಿತಿಗೆ ಬರ್ತಿದ್ದಿಲ್ಲ. ಮತ್ತು ಅವರು ಪದೇ ಪದೇ ಇದೊಂದು ಅಪಾರ್ಚುನಿಟಿ ಯೂಸ್ ಮಾಡಿಕೊಂಡು ಸುಮ್ಮನೆ ಅದು ಆಗದೆ ಇರತಕ್ಕಂಥ ಮಾತುಗಳನ್ನು ಆಡ್ತಾ ಹೋಗ್ತಿದ್ರು. ಅಕಸ್ಮಾತ್ ಅವರಲ್ಲಿ ಆತ್ಮಸ್ಥೈರ್ಯ ಇತ್ತು, ಒಂದು ಶಕ್ತಿ ಇತ್ತು, ಪ್ರದರ್ಶನ ಮಾಡಿದ್ರು. ಇವತ್ತು ನಾನು ಹೇಳ್ತೀನಿ, ನಾನು ಅವ್ರು ಕರ್ಕೊಂಡು ಹೋಗಿ ಸ್ಪೀಕರ್ ಕೊಡ್ತೀನಿ, ಆಯ್ತಾ? ಪಟ್ಟಿಗೆ ಕೊಡಕ್ಕೆ ರೆಡಿ ಇದ್ರಿ? ನಾನು 100% ರೆಡಿ ಇದ್ದೀನಿ. ಅದು ಸವಾಲು ಸವಾಲ್ ಗಿವಾಲ್ ನಾನು ಹಾಕಿಲ್ಲ. ಸವಾಲ್ ಹಾಕಿದವ್ರಿಗೆ ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ನಾನು ಸವಾಲ್ ಹಾಕಬೇಕಂತ ವಿಷಯನೂ ಇಲ್ಲ. ನಾನು 30 ವರ್ಷ ರಾಜಕಾರಣದಲ್ಲಿ ನೀವು ನೋಡಿದ್ದೀನಿ. ನಾನು ಯಾವತ್ತೂ ಸವಾಲ್ ಹಾಕ್ತೀನಿ. ಸವಾಲ್ ಹಾಕಿದವ್ರಿಗೆ ನಾನು ಸ್ವೀಕಾರ ಮಾಡಿ ಉತ್ತರ ಕೊಟ್ಟಿದ್ದೀನಿ. ಸ್ವೀಕರಿಸಿ ರಾಜೀನಾಮೆ ಕೊಟ್ಟು ಆಮೇಲೆ ತಿರಸ್ಕಾರ ಆಯಿತು. ತಿರಸ್ಕಾರ ತಾಂತ್ರಿಕ ಕಾರಣ ಅಲ್ಲದು. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಕೊಟ್ಟ ಮೇಲೆ ಅವರು ತಮ್ಮ ವಿಲಿಂಗ್ನೆಸ್ ಎಕ್ಸ್ಪ್ರೆಸ್ ಮಾಡಿದ್ದೆ, ಕೊಡ್ತೀನಿ ಅಂತ ಮುಂದೆ ಬಂದರೆ ಅದಕ್ಕಿಂತ ಮೊದಲೇ ನಾನು ಸ್ವೀಕಾರ ಮಾಡ್ರಿ ಅಂತ ಹೇಳಿದ್ದೆ. ಸರ್, ಅದು ರಾಜೀನಾಮೆ ಕೊಡೋ ಸ್ಟೈಲೇ ಅಲ್ಲ, ಅದು ಬೇರೆ ಇದೆ. ಒಂದೇ ಲೈನಲ್ಲಿ ಕೊಡಬೇಕಾಗಿತ್ತು, ಕೊಡಬೇಕಾಗಿತ್ತು. ನೀವು ಬೇಕಾದ್ರೆ ಹೇಳ್ತೀರಿ, ನಾನು ಕೊಟ್ಟ ಮೇಲೆ ಅವ್ರು ಕೊಡದೇ ಇದ್ರೆ ಏನು ಮಾಡ್ತೀರಾ? ಹಾಂ, ನಾನು ಕೊಡ್ತೀನಿ ಅಂತ ಇವತ್ತು ರಾಜ್ಯದ ಜನರ ಮುಂದೆ ಹೇಳಿದ್ದೀನಲ್ಲ, ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈಗ ಇವತ್ತು ಐ ಆಮ್ ಸಿಕ್ಕಿಂಗ್ ಆನ್ ಟು ಮೈ ಡಿಸಿಷನ್. ಮತ್ತೇನು ಬೇಕು? ನೋಡಿ, ಅವ್ರು ಅನ್ಬಾರ್ದಿತ್ತು ಪಾಕಿಸ್ತಾನ ಅಂದರೆ ಏನು. ಪದೇ ಪದೇ ಪಾಕಿಸ್ತಾನ ಜೊತೆ 2 ಸರ್ತಿ ಯುದ್ಧ ಮಾಡಿದ್ಮೇಲೂ ಇನ್ನು ಪಾಕಿಸ್ತಾನ ಹೆಸರು ತಗೊಂಡ್ಬಿಡ್ದೆ. ಇನ್ನೊಂದು ಸರ್ತಿ ಮಾಡೋಣ ಅಂತೇನಿದೆ. ಸುಮ್ಮನೆ ಪಾಕಿಸ್ತಾನ ಒಂದು ನೆಪ ಮಾಡ್ಕೊಂಡು ಜನರು ಭಾವನೆ ಕೇಳಿಸ್ತಕ್ಕಂಥದ್ದು ಜನ ಅದು ತಪ್ಪಲ್ರಿ. ನಾನೇ ಹೇಳಿದ್ದೀನಲ್ಲ, ಫಸ್ಟ್ ಡೇ ನಾನೇ ಹೇಳಿದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.